ಕೇಳಿ, ಮಾತಾಡೋದಕ್ಕೆ ಹೋಗಿ ಬಾಬ್ರಿ ಮಸೀದಿಯನ್ನು ಕೆಡವೋದಿದೆಯಲ್ಲ, ಬಾಬ್ರಿ ಮಸೀದಿಯನ್ನು ಹೋಗಿ ನೀವು ಎಲ್ಲರೂ ಕೆಡವಿ ಅಂತ ಪ್ರಚೋದನೆ ಕೊಡುವುದಿದೆಯಲ್ಲ, ಅದು ತಪ್ಪು. ಮಾತಾಡೋದು ತಪ್ಪಿಲ್ಲ ರೀ, ನೀವು ಮಾತಾಡಿ. ಈ ಭಾರತದ ಸಂವಿಧಾನ ನಮಗೆ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ನೀವು ಮಾತಾಡಿ, ಪ್ರಶ್ನಿಸಿರಿ, ಟೀಕೆ ಮಾಡಿ, ದ್ವೇಷ ಹರಡಬೇಡಿ, ಹಿಂಸೆಗೆ ಪ್ರಚೋದನೆ ಕೊಡಬೇಡಿ ಅನ್ನೋದೇ ಮೂಲ ಮಂತ್ರ ಅಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ? ಭಾರತ ದೇಶದ ಮುಗ್ಧ ಮತ್ತು ಯುವ ಜನತೆಯನ್ನು ಜನಾಂಗ, ಜಾತಿ, ಸಂಪ್ರದಾಯ ಮತ್ತು ಧರ್ಮದ ಆಧಾರದ ಮೇಲೆ ಪರಸ್ಪರರ ನಡುವೆ ದ್ವೇಷ ಹೆಚ್ಚಿಸುವಂತಹ ಪ್ರಚೋದನಾಕಾರಿ ಭಾಷಣಗಳನ್ನು, ಬರಹಗಳನ್ನು ನಿರ್ಬಂಧಿಸಲೇಬೇಕು. ಇಲ್ಲದಿದ್ದರೆ ಮುಂದಿನ ಪೀಳಿಗೆ ಈ ಒಂದು ದ್ವೇಷದ ಬೆಂಕಿಯ ಜ್ವಾಲೆಯಲ್ಲಿ ಬೆಂದು ಹೋಗುತ್ತದೆ. ಸೊ ಈ ದೇಶ ಏಳಿಗೆ ಆಗಬೇಕು ಅಂದರೆ ಪರಸ್ಪರ ಸಹಕಾರ, ಸಮಾನತೆ ಮತ್ತು ಸಹಬಾಳ್ವೆಯಿಂದ ಜೀವನ ಮಾಡಬೇಕು ಅಂತ ಹೇಳಿದ್ದಾರೆ. ಹೌದಾ ಸರ್? ಸೊ ನಿಮಗೆ ವಾಕ್ ಸ್ವಾತಂತ್ರ್ಯಕ್ಕೂ ದ್ವೇಷ ಭಾಷಣಕ್ಕೂ ನಡುವಿನ ಗೆರೆ ಅರ್ಥ ಆದರೆ ಬೇಕಾದಷ್ಟು ಭಾಷಣ ಮಾಡ್ಬೋದಪ್ಪ. ಹೌದಲ್ಲ ಸರ್? ಆಲ್ ರೈಟ್, ಐ ವಿಲ್ ಕಮ್ ಬ್ಯಾಕ್. ಸರ್, SDPI ಕಾರ್ಯಕರ್ತರ ಮೇಲೆ ಭಾಳಷ್ಟು ಈ ರೀತಿಯಾದಂತಹ ಪ್ರಚೋದನಾಕಾರಿ ಭಾಷಣಗಳ ಆಧಾರದ ಮೇಲೆ ಕೇಸ್ಗಳನ್ನು ಕರ್ನಾಟಕ ಸರ್ಕಾರ ಹಾಕಿದೆ. ಸೊ SDPI ಮತ್ತು ಹಿಂದೂ ಸಂಘಟನೆಗಳು ಇವೆರಡೂ ಕೂಡ ಈಗ ಅವುಗಳಿಗೆ ಭಯ ಶುರುವಾಗಿದೆಯಾ, ನಾವು ಪ್ರಚೋದನಕಾರಿ ಭಾಷಣವನ್ನು ಮಾಡೋಂಗಿಲ್ಲ ಅಂತ? ನೀವು ಯಾವ ದೃಷ್ಟಿಯಲ್ಲಿ ನೋಡ್ತೀರಾ ಇದನ್ನು? ಮೊದಲನೇದಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಭಯ ಮತ್ತು ಹಸಿವು ಮುಕ್ತ ಭಾರತ ಕಟ್ಟಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರೋದು. ಈ ನಿಟ್ಟಿನಲ್ಲಿ ನಾವು ಮುಂದೆ ಸಾಗುವಾಗ ಇವೆರಡನ್ನು ಮುಂದೆ ಇಟ್ಕೊಂಡು ಅಧಿಕಾರನ ಗಟ್ಟಿ ಹಿಡ್ಕೊಂಡಿರುವಂತಹ ಮುಖ್ಯವಾಹಿನಿಯ ಪಕ್ಷಗಳು ನಮ್ಮ ಮೇಲೆ ಕತ್ತಿ ಮಸಿಯೋದು ಸಹಜ. ಅದು ಕಾಂಗ್ರೆಸ್ ಇರಲಿ, ಅದು BJP ಇರಲಿ. ಇವೆರಡೂ ಕೂಡ ಇವು ಅಧಿಕಾರಕ್ಕೆ ಬಂದಾಗ ಇವರ ರಾಜಕೀಯ ವಿರೋಧಿಗಳಿಗೆ, ಸೈದ್ಧಾಂತಿಕ ವಿರೋಧಿಗಳಿಗೆ ಇಂತಹ ಕಾನೂನುಗಳನ್ನು ತಂದು ದುರ್ಬಳಕೆ ಮಾಡುವುದು ಸಹಜ. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಹೇಗಾಗುತ್ತೆ ಸ್ವಲ್ಪ ಹೇಳಿ. ನಾನು ಹೇಳ್ತೇನೆ, ಈಗ ನಾನು ಅದಕ್ಕೆ ಬರ್ತೇನೆ. ಮೊದಲನೇದಾಗಿ ನಮ್ಮ ಮಾನ್ಯ ಸುಂದರೇಶ್ ಅವರು ಮಾತಾಡಿದ್ರು, ಈ ಕಾನೂನು ಏನಿದೆ, ಈ ವಿಧೇಯಕ ಏನಿದೆ, ಈಗಾಗಲೇ ಜಾರಿಗೆ ಬಂದಿದ್ದಿದ್ರೆ ಕಾಂಗ್ರೆಸ್ ಸರ್ಕಾರ 13ರಿಂದ 18 ನಡುವೆ ಇದನ್ನು ತರಬೇಕಿತ್ತು. ತಂದಿದ್ದಿದ್ರೆ ಅದು 18 ಮತ್ತು 23 ನಡುವಿನ ಏನು ಒಂದು ಅರಾಜಕ ಆಡಳಿತ ಇತ್ತು BJPದು, ಅದು ಉಂಟಾಗ್ತಾ ಇರಲಿಲ್ಲ. ಮೊದಲನೇದಾಗಿ ಅದಾಗಲೇ ತರಬೇಕಿತ್ತು. ಈಗ ತರಲಿಕ್ಕೆ ಹೊರಟಿದೆ. ಅಭಿವೃದ್ಧಿ ಶೂನ್ಯ ಆಡಳಿತದ ಅವಧಿಯದು. ಅಭಿವೃದ್ಧಿ ಶೂನ್ಯ ಆಡಳಿತದ ಅವಧಿಯಲ್ಲಿ ಅವರ ಆಡಳಿತ ವೈಫಲ್ಯವನ್ನು ಮುಚ್ಚಾಕೊಳ್ಳೋದಿಕ್ಕೆ ದ್ವೇಷ ಹರಡೋದು, ಆ ಮೂಲಕ ಅಧಿಕಾರನ ಗಟ್ಟಿ ಮಾಡಿಕೊಂಡು ಮತ್ತೆ ಲೂಟಿ ಹೊಡೆಯುವ ಪ್ರಯತ್ನ 40% ಏನಿತ್ತು ಯಾವ ರೀತಿ ದ್ವೇಷ ಭಾಷಣ ಅಥವಾ ದ್ವೇಷವನ್ನ ಸಾರುವಂತಹ ಕಾರ್ಯಗಳನ್ನು ಸರ್ಕಾರನೇ ಮುಂದೆ ನಿಂತು ಉತ್ತೇಜನ ನೀಡಿತು. ಯಾವುದಕ್ಕೆ? ದ್ವೇಷ ಭಾಷಣಕಾರರಿಗೆ. ಹಂಗಲ್ಲ ಸರ್. ಈಗ ಉದಾಹರಣೆಗೆ ನೀವು ಹೇಳ್ತಾ ಇರೋದು ಮೇಡಮ್, ತಾವು ಕೇಳಿದ್ದು ಇದಕ್ಕೆ ನಿಮಗೆ ಹೆದರಿಕೆ ಇದೆಯಾ ಅಂತ. ಇಲ್ಲ, ನಾವು ಸ್ವಾಗತ ಮಾಡ್ತೇವೆ, ಇದನ್ನ ನಾವು ಸ್ವಾಗತ ಮಾಡ್ತೇವೆ. ಮತ್ತೆ ಇನ್ನೊಂದು ಸುಂದರೇಶ್ ಅವರು ಹೇಳಿ ಮೇಡಮ್. ನೀವು ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಈ ಒಂದು ಕಾಯ್ದೆಯನ್ನ ಸಿದ್ದರಾಮಯ್ಯನವರು ಮೊಟ್ಟ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಾಗ ತಂದು ಬಿಟ್ಟಿದ್ರೆ, ತದನಂತರ BJP ಸರ್ಕಾರ ಬಂದಾಗ ನಡೆದಂತಹ ಕೆಲವೊಂದು ವಿಚಾರಗಳನ್ನ ತಪ್ಪಿಸಬಹುದಾಗಿತ್ತು ಅಂತ ತಾವೇ ಹೇಳಿದ್ರೆ. ಸೊ ಬಿ ಪರ್ಟಿಕ್ಯುಲರ್ ಯಾವ ವಿಚಾರಗಳು? ಸೊ BJP ಸರ್ಕಾರದ ಸಂದರ್ಭದಲ್ಲಿ ನಡೆದಿರುವಂತಹ ಕೆಲವೊಂದು ಈ ರೀತಿ ಕೋಮು ಭಾವನೆ ಕೆರಳಿಸುವಂಥದ್ದು, ಅದು ಹಿಜಾಬು, ಹಲಾಲ್ ಕಟ್ಟು, ಇಲ್ಲ, ತಾವು ಕೇಳಿದ್ದಕ್ಕೆ ನಾನು ಹೇಳಿದೆ, ನೀವು ಭಯ ಪಡ್ತಾ ಇದ್ದೀರಾ, ಸ್ವಾಗತ ಮಾಡ್ತಾ ಇದ್ದೀರಾ. ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಅರಾಜಕತೆ ದೂರ ಆಗಬೇಕು, ಸಮಾಜದಲ್ಲಿ ಒಂದು ಸಹೋದರತ್ವ ಬರಬೇಕು. ಈ ನಮ್ಮ ಕರ್ನಾಟಕದ ಹೆಸರು ಏನು ಕೆಟ್ಟೋಗಿದೆ ಅದು ಮತ್ತೆ ಸರ್ವ ಜನಾಂಗದ ಶಾಂತಿಯ ತೋಟ. ನೀವು ಮೇಡಮ್, ತಾವು ಮೀಡಿಯಾ ಪರ್ಸನ್ ಆಗಿ ನ್ಯಾಷನಲ್ ಚಾನಲ್ಗಳನ್ನ ಮತ್ತೆ ನಮ್ಮ ರಾಜ್ಯದ ಚಾನಲ್ಗಳನ್ನ ನೀವು ನೋಡಿರಬಹುದು. ಇದರಲ್ಲಿ ಅಭಿವೃದ್ಧಿ ಕೆಲಸಗಳಿಂದ ಜಾಸ್ತಿ ಈ ರೀತಿ ಕೋಮುಗಳ ನಡುವೆ ಏನು ದ್ವೇಷದ ವಾತಾವರಣ ಇತ್ತು, ಇದ್ರ ಬಗ್ಗೆನೇ ಜಾಸ್ತಿ ಚರ್ಚೆ ಆಗಿದೆ. ಅದು ಏನನ್ನು ಸೂಚಿಸುತ್ತೆ? ಅಭಿವೃದ್ಧಿ ಬಗ್ಗೆ ರಾಜ್ಯದ ಜನರ ಗಮನ ಬೇರೆಡೆ ಸೆಳೆದು ಇವರ ಹಿಡನ್ ಅಜೆಂಡಾ ಏನಿದೆ ಲೂಟಿ ಹೊಡೆಯುವಂಥದ್ದು, ಅದನ್ನು ಕಾರ್ಯಸಾಧು ಮಾಡ್ಕೊಳ್ಳೋದು. ಈ ನಿಟ್ಟಿನಲ್ಲಿ ಅವ್ರು ಏನೇನು ಬೇಕು ಎಲ್ಲ ಮಾಡಿದ್ರು. ಅವರಲ್ಲಿ ಒಳಜಗಳ ಇತ್ತು. ಇವತ್ತು DKಶಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವರೇ ಎಷ್ಟು ಮುಖ್ಯಮಂತ್ರಿಗಳನ್ನ ಆ ಅವಧಿಯಲ್ಲಿ ಸೃಷ್ಟಿ ಮಾಡಿಕೊಂಡ್ರು. ಇವರ ಒಳಜಗಳಗಳನ್ನ ಮುಚ್ಚಾಕೊಳ್ಳೋದಕ್ಕೆ ಈ ರೀತಿಯೆಲ್ಲ ಇವರು ದ್ವೇಷ ಭಾಷಣಗಳಿಗೆ ಉತ್ತೇಜನ ನೀಡಿದ್ರು. ಆ ಮೂಲಕ ರಾಜ್ಯದಲ್ಲಿ ಒಂದು
ಸೌಹಾರ್ದತೆ ಇಲ್ಲದ ವಾತಾವರಣ ಹುಟ್ಟಾಕಿದ್ರು. ಕೋಮು ಮತಗಳ ವಿಕೇಂದ್ರೀಕರಣ ಈ ರೀತಿ ಅವರ ಅಜೆಂಡಾ ಇತ್ತು, ಮತ್ತೆ ಎಲೆಕ್ಷನ್ ಗೆಲ್ಲೋದಕ್ಕಾಗಿ. ರಾಜ್ಯದ ಜನ ಅದನ್ನು ಅವರ ಉದ್ದೇಶನ ದೂರಗೊಳಿಸಿ ಅವರಿಗೆ ಯಾವ ಆಡಳಿತ ಬೇಕೋ ಅದನ್ನು ತಂದಿದ್ದಾರೆ. ಆ ಆಡಳಿತ ಈ ಬಂದ ಕೂಡಲೇ ಈ ವಿಧೇಯಕನ ತರಬೇಕಿತ್ತು, ಕಾನೂನನ್ನಾಗಿ ಮಾಡಬೇಕಿತ್ತು. ಈಗ ಮಾಡಲಿಕ್ಕೆ ಹೊಡೆಯುತ್ತೆ, ಅದಕ್ಕೆ ಸ್ವಾಗತ. ಆಲ್ ರೈಟ್, ಓಕೆ, ಎಸ್ ಸರ್. ಕೇಶವ್ ಪ್ರಸಾದ್ ಸರ್, ನಿಮ್ಮ ಪಾರ್ಟಿ ಸ್ಟ್ಯಾಂಡ್ ಕ್ಲಿಯರ್ ಇದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮೊದಲು ಚರ್ಚೆಗೆ ಕರೆದಿರೋದಕ್ಕೆ ನಾನು ತಮಗೆ ಅಭಿನಂದಿಸ್ತೀನಿ. ನನ್ನ ಕೋ ಪ್ಯಾನಲಿಸ್ಟ್ನು ಕೂಡ ಸ್ವಾಗತ ಮಾಡ್ತೇನೆ. ನೋಡಿ, ಇದು ನಾನು ಹೇಳೋವಂಥದ್ದು ನಮ್ಮ ಭಾರತದ ಸಂವಿಧಾನದ 19ನೇ ವಿಧಿ ನಮಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಈಗಾಗಲೇ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕರ್ನಾಟಕದಲ್ಲಿ ನಾವು ಬಳಸ್ತಾ ಇದ್ದೀವಿ. ಎಂದೂ ಕೂಡ ಅದರಿಂದ ತೊಂದರೆ ಆಗಿದೆ ಅಂತೇನಿಲ್ಲ. ಮತ್ತು ಈಗಿರುವಂತಹ ಕಾನೂನಿನಲ್ಲೂ ಕೂಡ ಸಾಕಷ್ಟು ಅದಕ್ಕೆ ಪ್ರಾವಿಷನ್ಸ್ ಇದೆ. ಅದು ಇವತ್ತು ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ 153A ಇರ್ಬೋದು, 504 IPC ಇರ್ಬೋದು, ಹಾಗೆ 505 ಇರ್ಬೋದು. ಇದೆಲ್ಲದರಲ್ಲೂ ಕೂಡ ಇದನ್ನ ಶಿಕ್ಷೆಗೆ ಒಳಪಡಿಸೋದಕ್ಕೆ ಅವರೇನಾದರೂ ಆ ರೀತಿ ದ್ವೇಷ ಭಾಷಣವನ್ನ ಮಾಡಿದ್ರೆ ಅವ್ರನ್ನ ಶಿಕ್ಷೆ ಮಾಡೋದಕ್ಕೆ ವಿಪುಲವಾದಂಥ ಅವಕಾಶ ಇದೆ. ಹಾಗಾಗಿ ಈಗ ರಾಜ್ಯ ಸರ್ಕಾರ ಇದನ್ನ ತರಕ್ ಹೊರಟಿರುವಂಥದ್ದು ಯಾಕೆ ಅನ್ನುವಂಥದ್ರ ಪ್ರಶ್ನೆ ಆಗುತ್ತೆ. ಇದರಲ್ಲಿ ನನಗೆ ಆಪತ್ತಿಜನಕವಾದಂಥ ವಿಷಯ ಏನು ಗೊತ್ತೇನೋ, ಅದರಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ದ್ವೇಷ ಭಾಷಣ, ದ್ವೇಷ ಅಪರಾಧಗಳ ಪ್ರಸರಣ. ನಾಳೆ ನೀವು ಕೂಡ ಇದರಲ್ಲಿ ಅಟ್ರಾಕ್ಟ್ ಆಗೋಗ್ತೀರಾ. ಯಾಕೆ ಅಂತಂದ್ರೆ, ಯಾರಾದ್ರೂ ಒಬ್ಬ ವ್ಯಕ್ತಿ ದ್ವೇಷ ಭಾಷಣವನ್ನ ಮಾಡಿದಾಗ ನೀವು ಆ ಕ್ಲಿಪ್ಪಿಂಗ್ಸ್ನ ಹಾಕಿದಾಗ ಆ ಕ್ಲಿಪ್ಪಿಂಗ್ಸ್ ನಿಮ್ಮನ್ನು ಕೂಡ ಅಟ್ರಾಕ್ಟ್ ಮಾಡುತ್ತೆ. ನೀವು ನಮ್ಮ ಅನುಮತಿ ತಗೊಂಡು ಇದನ್ನ ಪ್ರಸಾರ ಮಾಡಿದ್ರಾ, ಅವರು ಮಾತನಾಡಿದ್ರು ಸರಿ. ಹಾಗಾಗಿ ದ್ವೇಷ ಅಪರಾಧಗಳ ಪ್ರಸರಣ ಇದು ಅಟ್ರಾಕ್ಟ್ ಮಾಡುತ್ತೆ. ಪ್ರಕಟಣೆ, ಒಂದು ಪತ್ರಿಕೆಯನ್ನು ನೀವು ವರದಿಗಾರರಾಗಿರ್ತೀರಿ ಅಥವಾ ನೀವೇ ಎಡಿಟರ್ ಆಗಿರ್ತೀರಿ, ಅದನ್ನ ಕೇಶವ್ ಪ್ರಸಾದ್ ಈ ರೀತಿ ಮಾತನಾಡಿದ್ರು ಅಂತ ಬಂದ್ರೆ ಯು ಆರ್ ಎಲಿಜಿಬಲ್ ಫಾರ್ ಪನಿಷ್ಮೆಂಟ್. ಇದು ಆ ವ್ಯಾಪ್ತಿಯನ್ನು ಒಳಗಿದೆ. ಪ್ರಚಾರದ ಮೂಲಕ ಸಮಾಜದ ಸ್ವಾಸ್ಥ್ಯ ಕೆಡಿಸುವುದು, ತಡೆಗಟ್ಟುವಂಥದ್ದಕ್ಕೆ ನೀವು ಬರೆದಂಥ ಆರ್ಟಿಕಲ್ಲು, ಪ್ರಚಾರ ಮಾಡಿದಂಥದ್ದು. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಿಗತವಾಗಿ ಅಲ್ಲ, ಟಿವಿ ಮಾಧ್ಯಮಗಳನ್ನು ಒಳಗೊಂಡಂತೆ, ಪತ್ರಿಕಾ ಮಿತ್ರರನ್ನು ಒಳಗೊಂಡಂತೆ ಎಲ್ಲರನ್ನೂ ಪ್ರತಿಬಂಧಿಸುವಂತ ಕಾಯ್ದೆ ಇದಾಗಿದೆ. 19(1)A ಯಾವ ರೀತಿ ನಮಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕೊಟ್ಟಿದೆಯೋ ಅದಕ್ಕೆ 2 ಸರಿ ತಿದ್ದುಪಡಿನೂ ಆಗಿದೆ ಸರ್. ಸಂವಿಧಾನದ 19ನೇ ಇದು ಒಂದನೇ ತಿದ್ದುಪಡಿ 1951 ಆಯಿತು. ಏನು ಅಂದರೆ, ದ್ವೇಷವನ್ನು ಉತ್ತೇಜಿಸುವ ದೇಶದ್ರೋಹದ ಸ್ವಭಾವದ ಭಾಷಣವನ್ನು ನಿರ್ಬಂಧಿಸುವಂತಹ ನಿಬಂಧನೆ. 1963ರಲ್ಲಿ 16ನೇ ತಿದ್ದುಪಡಿಯ ಮೂಲಕ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಮೇಲೆ ಸಮಂಜಸವಾದಂಥ ನಿರ್ಬಂಧಗಳನ್ನು ಕೂಡ ಹೇರಲಾಗಿದೆ. ಸೊ ಹೀಗಾಗಿ ಸರ್, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಸರ್ ಹೇಳೋಣ ಸರ್, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಮತ್ತು ಅದು ದ್ವೇಷ ಭಾಷಣದ ನಡುವಿನ ಆ ಒಂದು ಗಡಿ ಏನಿದೆ ಅದನ್ನ ನಾವೆಲ್ಲ ತಿಳ್ಕೊಂಡು ಮಾತಾಡೋದು ಬೆಟರ್ ಅಲ್ವಾ ಸರ್? ಖಂಡಿತ, ನೀವು ಹೇಳುವಂಥದ್ದು ಸತ್ಯ. ದುರುಪಯೋಗ ಆಗುತ್ತೆ ಹೇಳಿ ಸರ್. ಕೇಳಿ, 1951ರಲ್ಲಿ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಂಥವರು ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿ ಇದ್ದವರು ಅವರೇ. 1963ರಲ್ಲಿ ಇದ್ದವರು ಅವರೇ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗೆಲ್ಲಾನು ಈ ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮತ್ತೆ ನಾವು ಮಾತನಾಡುವಂಥದ್ದಕ್ಕೆ ತೊಂದರೆ ಆಗುತ್ತೆ ಅಂತ ಅನ್ನಿಸ್ತಾನೆ ಇರುತ್ತಾ? 1975ರಲ್ಲಂತೂ ನಮ್ಮೆಲ್ಲರನ್ನೂ ಕತ್ತಿಸ್ಕಿ ಎಲ್ಲ ರಾಜಕೀಯ ವ್ಯಕ್ತಿಗಳನ್ನು ಒಳಗಡೆಗೆ ಹಾಕಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ, ಅದಾದ ನಂತರ ನಾನು ಏನು ಹೇಳ್ತೀನೋ ಅದನ್ನು ಬರೀಬೇಕು ಅಂದ್ರು. ಅವಾಗ ನೀವು ಪತ್ರಿಕಾ ಮಿತ್ರರೆಲ್ಲ ಏನು ಮಾಡಿದ್ರಿ? ಒಂದು ಬ್ಲ್ಯಾಂಕ್ ಶೀಟನ್ನು ಮಾಡಿದ್ರಿ, ಪ್ರಿಂಟೇ ಮಾಡಲಿಲ್ಲ. ನನಗೆ ನೆನಪಿರೋಂಗೆ ಕನ್ನಡಪ್ರಭ ಒಂದು ಬ್ಲ್ಯಾಂಕ್ ಶೀಟ್ ಕಳಿಸಿತ್ತು, ಇಂಡಿಯನ್ ಎಕ್ಸ್ಪ್ರೆಸ್ ಬ್ಲ್ಯಾಂಕ್ ಶೀಟ್ ಕಳಿಸಿತ್ತು. ಅಂದರೆ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ರಲ್ಲಿ ನಿಮ್ಮ ಕ್ರಿಯೇಟಿವಿಟಿಗೆ, ನಿಮ್ಮ ಒಂದು ಚಿಂತನಾ ಲಹರಿಗೆ ಏನು ಬರೆಯುವಂಥದ್ದಕ್ಕೆ ಅವಕಾಶನೇ ಇಲ್ವಾ? ಹಾಗಾದ್ರೆ ಸಮಾಜದಲ್ಲಿ ಒಂದು ಮಾತಾಡಿದ್ರೆ ಕಡಿಮೆ, ಒಂದು ಮಾತಾಡಿದ್ರೆ ಜಾಸ್ತಿನ? ಇವ್ರು ಹೇಳಿರೋವಂಥದ್ದನ್ನೇ ತಗೊಂಡ್ಬಿಡ್ತೀನಿ. ಧಾರ್ಮಿಕ ಅಂದ್ರೆ ಏನ್ ಮಾತನಾಡಬೇಕು, ಏನ್ ಮಾತನಾಡಬಾರ್ದು, ನೀವು ಒಂದು ಲಿಸ್ಟ್ ತಂದ್ಬಿಡಿ. ಜನಾಂಗೀಯ ಅಂದ್ರೆ ಏನ್ ಮಾತನಾಡಬೇಕು, ಏನ್ ಮಾಡಬಾರ್ದು ತಂದ್ಬಿಡಿ. ಅಥವಾ ಜಾತಿ ಮತ್ತು ಸಮುದಾಯ ಅಂತಂದ್ರೆ ಏನ್, ನಾನು ಹೇಳ್ಬಿಡ್ತೀನಿ ಒಂದು ನಿಮಿಷ. ಸಮುದಾಯ, ಲೈಂಗಿಕ ಅಂತಂದ್ರೆ ಏನ್ ಮಾತನಾಡಬೇಕು ಒಂದು ಲಿಸ್ಟ್ ಕೊಟ್ಬಿಡಿ. ಆವಾಗ ಅದನ್ನ ಇಟ್ಕೊಂಡು ಕಂಠಪಾಠ ಮಾಡಿ ನೀವು ಮಾತನಾಡ್ಬೋದು, ನಾನು ಮಾತನಾಡ್ಬೋದು.